ಮಾಗಡಿ ರಾಜಕೀಯದಲ್ಲಿ ಭಾರಿ ಹೈಡ್ರಾಮಾ ಎದುರಾಗಿದೆ. ಮಾಜಿ ಹಾಗೂ ಹಾಲಿ ಶಾಸಕರ ಬಹಿರಂಗ ಚರ್ಚೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮಾಗಡಿ ರಾಜಕೀಯದಲ್ಲಿ ಭಾರಿ ಹೈಡ್ರಾಮಾ. ಮಾಜಿ ಹಾಗೂ ಹಾಲಿ ಶಾಸಕರ ಬಹಿರಂಗ ಚರ್ಚೆಗೆ ಕೌಂಟ್ ಡೌನ್. ಹಾಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಮಾಜಿ ಶಾಸಕ ಮಂಜುನಾಥ್ ಮುಖಾಮುಖಿಯಾಗಲಿದ್ದಾರೆ. ಕೂದೂರು ಡಿಬಿಸಿಸಿ ಬ್ಯಾಂಕ್ನ ನಕಲಿ ಚಿನ್ನದ ಹಗರಣದ ನೆಪ ಇದು. ಚಕ್ರಬಾವಿಯ ವಿಎಸ್ಎಸ್ಎನ್ ಸೊಸೈಟಿಯಲ್ಲಿ ಮುಖಾಮುಖಿಗೆ ವೇದಿಕೆ ಸಿದ್ಧತೆ. ಮಂಜುನಾಥ್ ಸವಾಲ್ ಸ್ವೀಕರಿಸಿರುವಂತಹ ಮಾಗಡಿ ಶಾಸಕ ಬಾಲಕೃಷ್ಣ ಬಹಿರಂಗ ಚರ್ಚೆ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಮೆಗಾ ಫೈಟ್. ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿಗರ ನಡುವೆ ಆರೋಪ ಪ್ರತ್ಯಾರೋಪ. ಈಗ ಮುಂಜಾಗೃತಾ ಕ್ರಮವಾಗಿ ಚಕ್ರಬಾವಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಇರಲಿದೆ. ಮಾಗಡಿ ರಾಜಕೀಯದಲ್ಲಿ ಭಾರಿ ಹೈಡ್ರಾಮಾ ಉಂಟಾಗಲಿದೆ. ಮಾಜಿ ಮತ್ತು ಹಾಲಿ ಶಾಸಕರ ಬಹಿರಂಗ ಚರ್ಚೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹಾಲಿ ಮಾಜಿ ಶಾಸಕ ಸಿ ಬಾಲಕೃಷ್ಣ ಹಾಗೆ ಮಾಜಿ ಶಾಸಕ ಮಂಜುನಾಥ್ ಮುಖಾಮುಖಿಯಾಗಲಿದ್ದಾರೆ. ಕೂದೂರು ಡಿಬಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನದ ಹಗರಣದ ನೆಪ ಇದು. ಚಕ್ರಬಾವಿಯ ವಿಎಸ್ಎಸ್ಎನ್ ಸೊಸೈಟಿಯಲ್ಲಿ ಮುಖಾಮುಖಿಗೆ ವೇದಿಕೆ ರೆಡಿಯಾಗಿದೆ. ಮಂಜುನಾಥ್ ಸವಾಲ್ ಸ್ವೀಕರಿಸಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಬಹಿರಂಗ ಚರ್ಚೆಗೆ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಮೆಗಾ ಫೈಟ್ ಉಂಟಾಗಿತ್ತು. ಕಾಂಗ್ರೆಸ್ ಹಾಗೆ ಜೆಡಿಎಸ್ ಬೆಂಬಲಿಗರ ನಡುವೆ ಆರೋಪ ಪ್ರತ್ಯಾರೋಪ ಕೂಡ ಕೇಳಿ ಬಂದಿತ್ತು. ಮುಂಜಾಗೃತಾ ಕ್ರಮವಾಗಿ ಚಕ್ರಬಾವಿಯಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಈಗಾಗಲೇ ಜಾರಿ ಮಾಡಲಾಗಿದೆ. ಕೂದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನಾಭರಣ ಹಗರಣ ಇದು. ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಚರ್ಚೆಗೆ ಬರಲಿ, ನಿಜ ಆದ್ರೆ ನಿಮ್ಮ ಹತ್ರ ಅಲ್ಲದೆ ಯಾರ ಹತ್ರ ಕೇಳ್ಬೇಕು ಸ್ವಾಮಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಆರೋಗ್ಯಕರ ಚರ್ಚೆಗೆ ನಾನ್ ರೆಡಿ ಅಂತ ಎ ಮಂಜುನಾಥ್ ಸವಾಲ್ ಹಾಕಿದ್ದಾರೆ. ಎ ಮಂಜು ಸವಾಲನ್ನ ಸ್ವೀಕರಿಸಿ ಚರ್ಚೆಗೆ ರೆಡಿಯಾಗಿದ್ದಾರೆ ಬಾಲಕೃಷ್ಣ ಅವರು. ಈಗ ಚಕ್ರಬಾವಿಯಲ್ಲಿ ವೇದಿಕೆ ರೆಡಿಯಾಗಿದೆ. ಇಬ್ಬರು ನಾಯಕರು ಚರ್ಚೆಗೆ ಬರ್ತಾರಾ? ಕೂದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನದ ಹಗರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಚರ್ಚೆಗೆ ಬರಲಿ, ನಾನು ಸುಳ್ಳು ಆರೋಪ ಮಾಡಿದ್ರೆ ಕ್ಷಮೆ ಕೇಳಲು ಸಿದ್ಧನಿದ್ದೇನೆ. ಮಂಜು ಆರೋಪ ಸುಳ್ಳಾಗಿದ್ರೆ ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಆರೋಪ ನಿಜ ಆದ್ರೆ ನೀವೇನ್ ಮಾಡ್ತೀರಾ ಅಂತ ಬಾಲಕೃಷ್ಣ ಅವರಿಗೆ ಪ್ರಶ್ನೆ ಮಾಡಿರುವುದು. ನಾನು ನಿಮ್ಮ ಹತ್ರ ಅಲ್ಲದೆ ಯಾರ ಹತ್ರ ಕೇಳ್ಬೇಕು ಸ್ವಾಮಿ? ಆರೋಗ್ಯಕರ ಚರ್ಚೆಗೆ ನಾನ್ ರೆಡಿ ಇದ್ದೇನೆ ಅಂತ ಎ ಮಂಜು ಸವಾಲನ್ನ ಹಾಕಿದ್ದಾರೆ. ಎ ಮಂಜು ಸವಾಲನ್ನ ಸ್ವೀಕರಿಸಿ ಚರ್ಚೆಗೆ ರೆಡಿ ಎಂದಿದ್ದಾರೆ ಬಾಲಕೃಷ್ಣ. ಈಗ ಚಕ್ರಬಾವಿಯಲ್ಲಿ ವೇದಿಕೆ ರೆಡಿಯಾಗಿದೆ. ಇಬ್ಬರು ನಾಯಕರು ಚರ್ಚೆಗೆ ಬರ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.